ಅವನ ನಿವೃತ್ತಿ ಅಥವಾ ಸಾವು ಅಥವಾ ಸೇವಾ ಮುಕ್ತಾಯ ಯಾವುದೇ ಸಂದರ್ಭದಲ್ಲಿ, ನಿವೃತ್ತಿ ವಯೋನಿವೃತ್ತಿ ಅಂತ ಅನ್ಕೊಳ್ಳಿ. ವಯೋನಿವೃತ್ತಿ 58 ವರ್ಷ ಆಯ್ತು ಅಥವಾ 60 ವರ್ಷ ಆಯ್ತು, ನಿಮ್ಮ ಸಂಸ್ಥೆಯಲ್ಲಿ ಯಾವ ಮಾನದಂಡವನ್ನು ಇಟ್ಕೊಂಡಿದ್ರು ಆ ರೀತಿ. ಅಥವಾ ಸೇವೆಯ ಮಧ್ಯದಲ್ಲಿ ಅವನು ಸೇವಾ ನಿರತನಾಗಿದ್ದಾಗಲೇ ಯಾವುದೋ ಒಂದು ಕಾರಣದಿಂದಾಗಿ ಅವನಿಗೆ ಸಾವು ಸಂಭವಿಸಿದೆ. ಅಥವಾ ಸೇವಾ ಮುಕ್ತಾಯ ಅಂದ್ರೆ ಅವನು ರಿಸೈನ್ ಮಾಡಿರಬಹುದು. ಈ ಯಾವುದೇ ಸಂದರ್ಭದಲ್ಲಿ ಅವನು 5 ವರ್ಷಕ್ಕಿಂತ ಹೆಚ್ಚು ಕಾಲ ನಿರಂತರವಾಗಿ ಕೆಲಸ ಮಾಡಿದ್ರೆ ಅವನಿಗೆ ತಾನು ಕೊನೆಯಲ್ಲಿ ಸ್ವೀಕರಿಸುವಂತಹ ಕೊನೆಯ ತಿಂಗಳಲ್ಲಿ ಅವನಿಗೆ ಏನು ಮಾಸಿಕ ಸಂಬಳ ತಗೊಳ್ತಾನೆ ಅದರ ಆಧಾರ, ವಾಟ್ ಈಸ್ ದಿ ಬೇಸಿಸ್ ಫಾರ್ ಕ್ಯಾಲ್ಕುಲೇಷನ್ ಆಫ್ ಗ್ರಾಚ್ಯುಟಿ ಅಂತ ಹೇಳಿದ್ರೆ ಲಾಸ್ಟ್ ಡ್ರಾನ್ ಸ್ಯಾಲರಿ ಅಂತಾರೆ. ಕೊನೆಯ ತಿಂಗಳಲ್ಲಿ ಅವನು ಸ್ವೀಕರಿಸಿದ ಸಂಬಳ.